ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ವೀರನ ಹೊಸಹಳ್ಳಿಯಲ್ಲಿ ಗಜಪಯಣಕ್ಕೆ ಈಗ ಮುನ್ನುಡಿಯನ್ನ ಬರೆಯಲಾಗ್ತಿದೆ. ಹೀಗಾಗಿ ಈ ಬಾರಿಯೂ ಕೂಡ ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿಯನ್ನ ಹೊರಲಿದ್ದಾನೆ. ವೈದ್ಯರನ್ನ ಕೇಳ್ತಾ ಹೋಗೋಣ. ಮುಜೀಬ್ ಸರ್, ಅಂಬಾರಿ ಹೊರುವಂತ ಅಭಿಮನ್ಯು ಹೇಗಿದ್ದಾರೆ? ಆರೋಗ್ಯವಾಗಿದ್ದಾನೆ, ಚೆನ್ನಾಗಿದ್ದಾನೆ. ಅವನ ಆರೋಗ್ಯ ಯಾವಾಗ್ಲೂ ಚೆನ್ನಾಗಿರುತ್ತೆ. ಚೆನ್ನಾಗಿದ್ದಾನೆ, ಯಾವುದೇ ತರದ ಬೇರೆ ಸಮಸ್ಯೆ ಏನೂ ಇಲ್ಲ. ಎಷ್ಟು ಸರಿ ಅಂಬಾರಿ ಹೊರತಾರೆ? ಇದು 4ನೇ ಸರಿ ಹೊರತಾ ಇರೋದು ಅವನು. ಈ ಬಾರಿಯ ದಸರಲ್ಲಿ ಯಾವೆಲ್ಲ ಆನೆಗಳು ಪಾಲ್ಗೊಳ್ತವೆ ಮುಜೀಬ್ ಸರ್? ಅದು ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಎಲ್ಲ 14 ಆನೆಗಳಿವೆ. ಅದ್ರ ಲಿಸ್ಟ್ ಎಲ್ಲ ತಮ್ಮ ಹತ್ರ ಇದೆ ಅನ್ಸುತ್ತೆ. ಅದನ್ನ ಆಮೇಲೆ ಬೇಕಾದ್ರೆ ನಾವು ಕೂಲಂಕುಷವಾಗಿ ಮೇಲಾಧಿಕಾರಿಗಳ ಇವರಿಂದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಂದ್ರೆ ಈ ಬಾರಿ ಮೊದಲ ಬಾರಿಗೆ ದಸರಾದಲ್ಲಿ ಪಾಲ್ಗೊಳ್ತಿರೋ ಹೊಸ ಆನೆ ಯಾವ್ದಾರು ಇದೆಯಾ? ಹೌದು, ಏಕಲವ್ಯ ಅಂತ ಇದೆ, ಹೊಸ ಆನೆ. ಈ ಆನೆಗಳಿಗೆ ಆರೋಗ್ಯ ಹೇಗಿದೆ? ಏನೆಲ್ಲ ಫುಡ್ ಕೊಡ್ತೀರಿ? ಮಾಮೂಲಿ ಎಲ್ಲಾ ತರದ. ಈಗ ನಾವು ದಸರಾದಲ್ಲಿ ಅದಕ್ಕೆ ಸ್ಪೆಷಲ್ ರೇಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮ್ಮ ಕಾಡಲ್ಲಿ ಬಿಟ್ಟಿರ್ತೀವಿ, ಇಲ್ಲೂ ರೇಷನ್ ಕೊಡ್ತಾರೆ. ಆರೋಗ್ಯ ಅಂತೂ ಸುಗಮವಾಗಿ ಚೆನ್ನಾಗಿದೆ, ಆರೋಗ್ಯಯುತವಾಗಿದೆ. ಸ್ಪೆಷಲ್ ಅಂತಂದ್ರೆ ಏನೆಲ್ಲ ಕೊಡ್ತೀರಿ ಮುಜೀಬ್ ಸರ್? ಅದನ್ನ ನಾನು ನಾಳೆ ನೀವು ಅಲ್ಲಿ ಬರ್ತೀರಲ್ಲ, ಅಲ್ಲಿ ದಯವಿಟ್ಟು ಅಲ್ಲೇ ನೀವು ಕವರ್ ಮಾಡ್ಬೋದು ಪ್ಲೀಸ್. ಇಷ್ಟು ಆನೆ ವೈದ್ಯರಾದಂತಹ ಮುಜೀಬ್ ಅವರ ಮಾತುಗಳು. ಸದ್ಯಕ್ಕೆ ಅಭಿಮನ್ಯು ಆರೋಗ್ಯ ಸ್ಥಿರವಾಗಿದೆ. ಈ ಬಾರಿ ಕೂಡ ಕ್ಯಾಪ್ಟನ್ ಅಭಿಮನ್ಯುವೆ ಅಂಬಾರಿಯನ್ನ ಹೊರಲಿದ್ದಾನೆ ಎಂಬ ಮಾತನ್ನೇ ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ವೀರನ ಹೊಸಹಳ್ಳಿ, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.